everyone, welcome to Prakriti Diaries. Thank you so much for tuning into my channel. ಇವತ್ತು ನಾನು ಹಣ್ಣುಗಳ ರಾಜ ಆ್ಯಂಡ್ ಸೀಸನಲ್ ಫ್ರೂಟ್ಗಳಲ್ಲೇ ಕಿಂಗ್ ಅಂತ ಅನ್ನಿಸ್ಕೊಂಡಿರುವಂತಹ ಮಾವಿನ ಹಣ್ಣಲ್ಲಿ ಒಂದು ರಸಾಯನ ಮಾಡೋಣ ಬನ್ನಿ. ದಿಢೀರ್ ಅಂತ ಮಾಡ್ಬೋದು. ಯೂಶಲಿ ಇದು ನೀರು ದೋಸೆಗೆ ಅಥವಾ ನಾರ್ಮಲ್ ಉದ್ದಿನ ದೋಸೆಗೆ, ರೊಟ್ಟಿಗೆ ಎಲ್ಲ ತುಂಬ ಚೆನ್ನಾಗುತ್ತೆ. ಚಪಾತಿಗಂತೂ ಇನ್ನೂ ಲೆವೆಲಲ್ಲಿರುತ್ತೆ. ಇದನ್ನು ತುಂಬ ಜನ ಮಾವಿನ ಹಣ್ಣನ್ನು ಕಿವುಚ್ ಹಾಕ್ಬಿಟ್ರೆ ಅದೊಂದು ರಸಾಯನ ಅಂತ ಅಂದ್ಕೊಂಡಿದ್ದಾರೆ. ಆ್ಯಂಡ್ ಹೋಟೆಲಲ್ಲಿ ಕೆಲವು ಕಡೆ ಅದೇ ಥರ ನಾನು ನೋಡಿದ್ದೀನಿ. ಬಟ್ ಅದಲ್ಲ, ಇದರಲ್ಲಿ ಟೆಕ್ನಿಕ್ ಬೇರೆ ಇದೆ. ನಾನು ಈ ವಿಡಿಯೋದಲ್ಲಿ ಆ ಟೆಕ್ನಿಕ್ ಮತ್ತು ಇಂಗ್ರೀಡಿಯೆಂಟ್ಸ್ನ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟಿಗೆ ಮಾವಿನ ಹಣ್ಣನ್ನು ಚೆನ್ನಾಗಿ ತೊಳ್ಕೊಂಡು ಅದರ ಸಿಪ್ಪೆನ ಈ ಥರ ಬಿಡಿಸ್ಕೊಳ್ಬೇಕು. ಆ್ಯಂಡ್ ಇದನ್ನು ನೀವು ಪೀಲರಲ್ಲಿ ತೆಗೆದ್ರೆ ಅಷ್ಟು ಚೆನ್ನಾಗಿ ಬರಲ್ಲ, ಕೈಯಲ್ಲೇ ಈ ರೀತಿ ನೀವು ತೆಕ್ಕೊಳ್ಬೇಕಾಗತ್ತೆ. ಆ್ಯಂಡ್ ಚೆನ್ನಾಗಿ ಕಟ್ ಮಾಡ್ಕೊಳ್ಳಿ. ಅದನ್ನ ಚಾಕುಲ್ ಬೇಕಾದ್ರೂ ಕಟ್ ಮಾಡ್ಕೊಳ್ಬೋದು ಅಥವಾ ನೀವು ಹೀಗೆ ಕಿವಿಚ್ ಕೂಡ ಹಾಕ್ಕೊಳ್ಬೋದು. ಅದನ್ನು ಒಂದು ಬೌಲಲ್ಲಿ ಹಾಕ್ಕೊಳ್ಳಿ. ಇದೆಲ್ಲ ನಾನಿಲ್ಲಿ 4 ಮಾವಿನ ಹಣ್ಣು ತೊಗೊಂಡಿದ್ದೀನಿ. ನೀವು ಇದಕ್ಕೆ ಯಾವ ತಳಿಯ ಮ್ಯಾಂಗೋ ಬೇಕಾದ್ರೂ ಯೂಸ್ ಮಾಡ್ಕೊಳ್ಬೋದು. ಬಟ್ ಜಾಸ್ತಿ ಸ್ವೀಟ್ ಇರೋಂತಹ ಮ್ಯಾಂಗೋ ತೊಗೊಂಡ್ರೆ ತುಂಬ ಒಳ್ಳೆಯದು. ಬೇಸಿಗೆಯಲ್ಲಿ ಮಲೆನಾಡು ಭಾಗದಲ್ಲಿರೋರಿಗಂತೂ ಇದು ಕಾಮನ್ ಸೈಡ್ ಡಿಶ್ ಆಗಿರುತ್ತೆ. ನಾವು ಹೇಗೆ ಚಟ್ನಿ ಎಲ್ಲ ಮಾಡ್ಕೊಳ್ತೀವೋ ಬೆಳಗ್ಗೆ ದೋಸೆಗೆ ಎಲ್ಲ, ಅದೇ ರೀತಿ ಈ ಮ್ಯಾಂಗೋ ಸೀಸನಲ್ಲಿ ರಸಾಯನಗಳು ಕಾಮನ್. ಇಲ್ಲಿ ನಾನು 3 ಹಣ್ಣುಗಳನ್ನು ಚೆನ್ನಾಗಿ ಕಿವುಚ್ಕೊಂಡಿದ್ದೀನಿ. ಆ್ಯಂಡ್ ಒಂದು ಹಣ್ಣನ್ನು ಮಾತ್ರ ಚೆನ್ನಾಗಿ ಈ ಥರ ಹೆಚ್ಕೊಂಡಿದ್ದೀನಿ. ಬಿಕಾಸ್ ಅದು ಬಾಯಿಗೆ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ. ಅಂದರೆ ಮ್ಯಾಂಗೋ ರಸಾಯನನ ಟೇಸ್ಟಿಯಾಗಿ ಮಾಡೋಕ್ಕೆ ಇದಕ್ಕೆ ನಾವು ಒಂದು ಇಂಗ್ರೀಡಿಯೆಂಟ್ನ ಬಳಸ್ತಾ ಇದ್ದೀವಿ. ಅದೇ ಕಾಯಿ ಮತ್ತು ಎಳ್ಳು. ಕಾಯಿನ ಈ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ, ಮಿಕ್ಸಿ ಜಾರ್ಗೆ. ಆ್ಯಂಡ್ ಎಳ್ಳನ್ನು ಚೆನ್ನಾಗಿ ಸ್ವಲ್ಪ ಲೈಟಾಗಿ ಹುರ್ಕೊಂಡಿರಬೇಕು. ಅದು ಬಣ್ಣ ಬದಲಾಗಿರ್ಬೇಕಷ್ಟೇ. ಅದನ್ನು ಹಾಕ್ಕೊಳ್ಳೋಣ. ಎರಡೂ ಸೇರಿಸಿ ಅದ್ರ ಜೊತೆಗೆ ನೀವು ಬಳಸಿರುವಂತಹ ಮ್ಯಾಂಗೋಗಳು ತುಂಬ ಸ್ವೀಟ್ ಇಲ್ಲ ಅಂತ ನಿಮ್ಗೆ ಅನಿಸಿದ್ರೆ ಬೆಲ್ಲ ಕೂಡ ಗ್ರೈಂಡ್ ಮಾಡ್ಕೊಳ್ಬೋದು ಅಥವಾ ಸಕ್ಕರೆ ಕೂಡ ಹಾಕ್ಕೊಳ್ಬೋದು. ಬೆಲ್ಲ ತುಂಬ ಟೇಸ್ಟ್ ಕೊಡುತ್ತೆ. ಆ್ಯಂಡ್ ಬೆಲ್ಲ ಯೂಸ್ ಮಾಡೋದ್ರಿಂದ ಸ್ವಲ್ಪ ಕಲರ್ ಡಾರ್ಕ್ ಬ್ರೌನ್ ಕೂಡ ಬರುತ್ತೆ. ನಾನಿಲ್ಲಿ ಸಕ್ಕರೆ ಯೂಸ್ ಮಾಡ್ತಾಯಿದ್ದೀನಿ ಬಿಕಾಸ್ ಬೆಲ್ಲ ಅವೈಲೇಬಲ್ ಇರಲಿಲ್ಲ. ಸೊ 3 ಸೇರಿಸಿ ಈ ಥರ ಚೆನ್ನಾಗಿ ರುಬ್ಕೊಳ್ಬೇಕು. ಆ್ಯಂಡ್ ಅದು ತುಂಬ ತರಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಚಟ್ನಿ ಮಾಡ್ತೀವಲ್ಲ ಆ ಹದಕ್ಕೆ ಬಂದರೆ ಸಾಕು. ಇದು ರುಬ್ಬಿದ ಮೇಲೆ ಇದರ ಪರಿಮಳ ಕೂಡ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ಆ್ಯಂಡ್ ಇದಕ್ಕೆ ನೀವು ಏಲಕ್ಕಿ ಕೂಡ ಹಾಕ್ಕೊಳ್ಬೋದು. ಮ್ಯಾಂಗೋ ಜೊತೆಗೆ ನಾವು ರುಬ್ಬಿರ್ತೀವಲ್ಲ ಆ ಮಿಶ್ರಣನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕೂಡ ಹಾಕ್ಕೊಳ್ಬೋದು. ಆ್ಯಂಡ್ ನಿಮ್ಮ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ಆ್ಯಂಡ್ ನಿಮಗಿನ್ನೂ ಸ್ವಲ್ಪ ನೀರು ಹಾಕ್ಕೊಳ್ಬೋದು ಅಂತ ಅನಿಸಿದರೆ ಅದು ಹಾಕ್ಕೊಳ್ಬೋದು. ಆ್ಯಂಡ್ ನಾನು ಇಷ್ಟು ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ಟೇಸ್ಟ್ನ ಬ್ಯಾಲೆನ್ಸ್ ಮಾಡೋಕ್ಕೆ ಒಂದು ಸ್ಮಾಲ್ ಪಿಂಚ್ ಆಫ್ ಸಾಲ್ಟ್ ಹಾಕ್ಕೊಳ್ಳಿ. ನಾನು ಈ ವಿಡಿಯೋದಲ್ಲಿ ತೋರಿಸಿಲ್ಲ. ಮ್ಯಾಂಗೋ ಎಷ್ಟೇ ಸ್ವೀಟಾಗಿದ್ರೂ ಅದೊಂದು ಹುಳಿಯಾಗಿರುವಂಥ ಫ್ರೂಟ್ ಆಗಿರೋದ್ರಿಂದ ಒಂದು ಸ್ಮಾಲ್ ಪಿಂಚ್ ಆಫ್ ಸಾಲ್ಟು ಇದರ ಟೇಸ್ಟ್ನ ಎನ್ಹ್ಯಾನ್ಸ್ ಮಾಡುತ್ತೆ. ನೀವು ಈ ಥರ ಏನಾದರೂ ರಸಾಯನ ಮಾಡಿದ್ರೆ 2 ದೋಸೆ ತಿನ್ನೋರು ಖಂಡಿತ 3 ದೋಸೆ ತಿಂದೇ ತಿಂತಾರೆ. ಸೊ ಹಾಗಾಗಿ ಈ ಬೇಸಿಗೆ ಮುಗಿಯೋದ್ರೊಳಗೆ ಈ ರಸಾಯನ ಟೆಕ್ನಿಕ್ನ ನೀವು ಫಾಲೋ ಮಾಡಿ ಆ್ಯಂಡ್ ಮನೇಲಿ ಮಾಡಿ ಚೆನ್ನಾಗಿ ತಿನ್ನಿ. ಆ್ಯಂಡ್ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ಆಲ್ಸೋ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಪ್ಲೀಸ್ ಡೂ ಫಾಲೋ ಮೈ ಪೇಜ್. ಹಾಗೆ ಒಂದು ರಿಕ್ವೆಸ್ಟ್, ಈ ಚಾನಲ್ನ ಫಸ್ಟ್ ಟೈಮ್ ನೀವು ನೋಡ್ತಾ ಇದ್ದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಸಪೋರ್ಟ್. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಟ್ಯೂನಿಂಗ್ ಇನ್ ಟು ಮೈ ಚಾನಲ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟಿಲ್ ದ ಎಂಡ್. Bye bye.